ಹಲೋ ಗೈಸ್, ನಮಸ್ಕಾರ. ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾವು ಚೆನ್ನಾಗಿದ್ದೀವಿ ಗೈಸ್. ನಾವು ಇವತ್ತು ಸುರತ್ಕಲ್ಗೆ ಹೋಗ್ತಿದ್ವಿ. ಸುರತ್ಕಲ್ಲಲ್ಲಿ NITK ಬೀಚ್ ನಾರ್ಮಲ್ ಆಗಿ ನಾವು ಲಾಸ್ಟ್ ಬ್ಲಾಗ್ ಮಾಡಿದ್ವಿ. ಬಟ್ ಈ ಬೀಚ್ ಸ್ಪೆಷಲ್ ಏನಪ್ಪ ಅಂತಂದರೆ ಲೈಟ್ ಹೌಸ್ ಐತಿ. ಸೊ ನಮಗೂ ಫಸ್ಟ್ ಟೈಮ್ ಹೋಗ್ತಿರೋದು. ನೋಡುವ ಏನೇನಾಗುತ್ತೆ ಏನೇನಿಲ್ಲ ಅಂತ. ನನ್ನ ಜೊತೆ ನಮ್ಮ ರೀಲ್ ಮಾಡಿದವನು ಮಹೇಶ್ ಮತ್ತು ನಮ್ಮ ಕ್ಯಾಮ್ರಾಮನ್ ನಮ್ಮ ಋಷಿಕೇಶ್ ಗೌಡ ಜೊತೆಗಿದ್ದಾರೆ ಇಬ್ಬರು. ಸೊ ಹೋಗುವ, ಬ್ಲಾಗ್ ಕಂಟಿನ್ಯೂ ಆಗುತ್ತೆ ನೋಡಿ. ಎಸ್, ನಾವು ಬಸ್ ಹಿಡ್ದಾಯ್ತು. ಬಸ್ ಹಿಡಿದು ಇಲ್ಲಿಂದ ಕಾಲ್ದಾರಿ ಹಿಡ್ಕೊಂಡು ಹೋಗ್ತಿದ್ದೀವಿ. ಸೊ ಇಲ್ಲಿ ಲೈಟ್ ಹೌಸ್ ಇದೆ, ಕಾಣ್ತೈತಿ. ಸರಿ ಸರಿ ಎಸ್, ನನಗೆ ಅಲ್ಲಿ ಮೇನ್ ರೋಡಿಂದ ದಾರಿ ತೋರಿಸ್ಕೊಂಡು ಅಕ್ಕ. ಸೊ ಇಲ್ಲೇ ಬಂತು ಲೈಟ್ ಹೌಸ್, ಕಾಣಲ್ಲ ಅದು. ಇಲ್ಲಿ ಹೋದ್ಮೇಲೆ ತೋರಿಸ್ತೀನಿ ನೋಡುವ. ಗೈಸ್, ನಾವು ವ್ಲಾಗ್ ಮಾಡಿದ್ರೆ ಜಾಸ್ತಿ ಖರ್ಚಿಟ್ಕೊಂಡು ನಾವು ಮಾಡೋಕ್ಕೆ ಹೋಗೋದು. ಹಬ್ಬ ಬಂದರೆ ಒಂದು 100-200 ನಾವು ಮುಗಿಸ್ಬಿಡ್ತೀವಿ. ಅಷ್ಟು ದೊಡ್ಡದಾಗಿ ಖರ್ಚು ಮಾಡುವಂಥವ್ರು ನಾವಲ್ಲ. ಲಾಸ್ಟ್ ವೀಡಿಯೋ ನೋಡಿ ಏನೋ ಬಿಲ್ ಅಷ್ಟು ಆಯಿತು. ಬಟ್ ಭಾಗ ಮಾಡಿದ್ರೆ ಅವ್ರಿಗೂ 250 ಅಷ್ಟೇ ಬಂದಿತ್ತು. ಸೊ ಅಷ್ಟು ಕಮ್ಮಿ ಇದೆ, ನಾವು ಮಾಡ್ಕೊಂಡು ಹೋಗ್ತೀವಿ. ಅಷ್ಟು ದೊಡ್ಡದಾಗಿ ಖರ್ಚು ಮಾಡೋಷ್ಟು ನಾವೇ ದುಡಿಯೋರಲ್ಲ. ಅದಕ್ಕೆ ಇದರಲ್ಲಿ ನಮ್ಗೆ ಎಷ್ಟು ಆಗುತ್ತೋ, ನಮ್ಗೆ ಎಷ್ಟು ತೋರ್ಸೋಕ್ಕಾಗುತ್ತೋ, ಎಷ್ಟು ಮಾಡೋಕ್ಕಾಗುತ್ತೋ ಅಷ್ಟು ಮಾಡ್ಕೊಂಡು ಹೋಗ್ತೀವಿ. ಸೊ ಇದು ನೋಡಿ ಟವರ್. ಸೊ ಅದ್ರ ಮೇಲೆ ಹೋಗ್ಬೇಕು, ಯಾಕಂದರೆ ಮತ್ತೆ ಲೇಟ್ ಆದಾಗಿಲ್ಲ ಅದನ್ನು ಕ್ಲೋಸ್ ಮಾಡ್ತಾರಂತೆ. ಅದಕ್ಕೆ ಅದಕ್ಕೊಂದು ಹೋಗ್ಬೇಕು. ಇವಾಗ ಟವರ್ಗೆ ಹೋಗೋಕ್ಕೆ ಟಿಕೆಟ್ಗಳು ತಗೋಬೇಕಂತೆ. ಸೊ ಅಲ್ಲಿ ಬರೀತಿದ್ದಾರೆ. ಹೋಗೋ ಬಸ್ ಟಿಕೆಟ್ ತೊಗೊಂಡು ಆ ಕಡೆ ಹೋಗಿ ವ್ಯೂ ತೋರಿಸ್ತೀವಿ. ಮೋನೀಶ್ ಗೈಸ್, ಇಲ್ಲಿ ಗೈಸ್ ನಾವು ಟಿಕೆಟ್ ತಗೊಂಡ್ವಿ. ಒಂದು ಟಿಕೆಟ್ 10 ರೂಪಾಯಿ. ಬ್ಲಾಗ್ ಹಾಂ, ಓಕೆ ಗೈಸ್. ಇವಾಗ ಎಂಟ್ರಿ ಕೊಡ್ತಿದ್ದೀವಿ. 10 ರೂಪಾಯಿ ಟಿಕೆಟ್, ಒಬ್ಬೊಬ್ಬರಿಗೆ 10 ರೂಪಾಯಿ. ಸೊ ಶೂಸ್ ಬಿಚ್ಚಿ, ಚಪ್ಪಲಿ ಬಿಚ್ಚಿ ಒಳಗೆ ಹೋಗ್ಬೇಕಂತೆ. ಅದನ್ನೆಲ್ಲ ಮಾಡುವ. ಇಷ್ಟೇ ಒಳಗಿರೋದು ಸ್ಟೆಪ್ಸ್. ಹಾಂ, ಕಡೆ ಕಡೆಲ್ಲ ಕರೆಕ್ಟ್ ಮೇಲೆ ಗಾಳಿ ಕೆಲಸ ಗೈಸ್, ಮೇಲ್ಗಡೆಯಿಂದ ಎಲ್ಲ ವ್ಯೂ ನೋಡಾಯಿತು. ಕೆಳಗಡೆಯಿಂದ ಒಂದು ವ್ಯೂ ನೋಡಿ ಒಂದಿಷ್ಟು ಒಂದಿನ ರೀಲ್ಸ್ ಮಾಡೋದೈತೈತಿ. ನಮ್ಗೆ ಫೋಟೋಗಳೆಲ್ಲ ತೆಗೆದು ಹೋಗೋ.
ಲೇಟಾಗಿ ಹೋದ್ವಿ ಇವತ್ತು ಊರಿಗೆ ಅಷ್ಟಿಗೆ ನೋಡೋದು ಆಗತ್ತೆ. ನಾವು ಲೈಟ್ ಹೌಸ್ ಇಷ್ಟು ಬೇಗ ಯಾಕೆ ಬಂದಿದ್ದು ಅಂತಂದರೆ ಬೇಗ ಕ್ಲೋಸ್ ಮಾಡಿಬಿಡ್ತೇವೆ. ಸೊ ಅದಕ್ಕೂ ಮುಂಚೆನೆ ಎಲ್ಲ ನೋಡ್ಕೊಂಡು ಬಂದರೆ ಬೆಟ್ರು ಅಂತ ಅದಕ್ಕೆ ಆಮೇಲೆ ಬೀಚ್ ನೋಡೋಕೆ ಹೋದ್ರೆ ಮೊದಲೇ ಲೈಟ್ ಹೌಸ್ ಮುಗಿಸ್ಕೊಂಡ್ವಿ. ಸೊ ಕೆಳಗೆ ಹೋಗುವ. ಇದೆಯಾ ಯಾವುದು ಜಾಯಿಂಟ್ ಇದೆ ಜಾಯಿಂಟ್ ಇದಲ್ಲ ಅದೊಂದು ತೆಗ್ದಾರ ಕೊಲಂಬಸ್ 2.0 ಇಂತಲ್ಲಿ ಕಾಲಿ ಹೊಡ್ತೀರ ಗೋವಿಂದ ಲಟ್ಟು ಸಾಯ್ 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 ನಿನ್ನ ಅವಾಗ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಇವ ಯಾರೇ ಇವನು ಸಾಯ್ ಬೇಡ 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 ಏನಂತ ಗೈಸ್ ಇವಾಗ ಇದೆಲ್ಲ ಆಯಿತು. ಇವಾಗ ಬೀಚ್ ನೋಡಕ್ಕೆ ಬಂದ್ವಿ, ತೋರಿಸ್ತೀವಿ ನೋಡಿ. ಈ ಬ್ಲಾಗಲ್ಲಿ ಜಾಸ್ತಿ ಜನ ಹುಡುಗರಿಲ್ಲ, ಎಲ್ಲ ಮನೆಗೆ ಊರಿಗೆಲ್ಲ ಹೋದಾಗೈತಿ. ಅದಕ್ಕೆ ಇವ್ರಿಗೇನು ಕ್ಲಾಸ್ ಇತ್ತು, ನಾವಿನ್ನೂ ಊರಿಗೆ ಹೋಗಿಲ್ಲ. ಅದಕ್ಕೆ ನಾವು 3 ಜನ ಇದ್ವಿ. ಇನ್ನೂ ಸ್ವಲ್ಪ ದಿನ ನಾವು ಹೋಗೋದೆ ಊರಿಗೆ. ಅದಕ್ಕೆ ಹೋಗೋಕ್ಕಿಂತ ಮುಂಚೆ ಇದೊಂದು ಆಗ್ಬಿಡ್ಲಿ ವ್ಲಾಗ್, ಬೀಚ್ಗಳನ್ನು ನೋಡಿಬಿಡಮ್ಮ ಅಂತಂತ ಅನ್ನಿಸ್ತು. ಬಂದ್ವಿ ನೋಡೋದು. ಇಷ್ಟೊತ್ತು ಫೋಟೋ ವಿಡಿಯೋ ಎಲ್ಲ ಆಯ್ತು. ಫೋಟೋ ವಿಡಿಯೋ ಎಲ್ಲ ಆಯ್ತು. ಗಡಿಯಲ್ಲಿ ನಾಗೂರುವಂತ ಹೊತ್ತಾಯಿತೆ ಕಾಣಿಸದ. ಯಾಕಪ್ಪ ಏನಾಯ್ತು ಗೈಸ್? ಟೈಮ್ ಆಯ್ತು, ಕತ್ಲಾಕತೈತಿ. ಏನ್ ಮಾಡ್ಬೇಕಂತ ಗೊತ್ತಿಲ್ಲ. ಹೋಗದ ಇಲ್ಲಿರೋದ ಇದ್ರು ಎಲ್ಲಿರೋದು. ಚೆನ್ನಾಗೈತಿ ಗೈಸ್, ವೆದರ್ ಎಲ್ಲ ಸ್ವಲ್ಪ ಸನ್ಸೆಟ್ ಆಯ್ತು. ಸಿಕ್ಕಾಪಟ್ಟೆ ಗಾಳಿ ಐತಿ, ತಂಪೈತಿ. ಯಾಕಂದ್ರೆ ಮೊನ್ನೆ ಒಂದಿಷ್ಟು ಮಳೆ ಬಂತು. ಸೊ ಅವಾಗಿಂದ ಸ್ವಲ್ಪ ಚೆನ್ನಾಗೈತಿ. ಬಟ್ ಮಧ್ಯಾಹ್ನ ಅಂತೂ ಸಿಕ್ಕಾಪಟ್ಟೆ ಬಿಸಿಲು, ಸೆಕೆಗೆ ಸಾಯಾಗತ್ತೀವಿ. ಬಟ್ ಆದ್ರೆ ಮಂಗಳೂರು ಚೆನ್ನಾಗಿದೆ ಗೈಸ್. ನಿಂತ ನೋಡು ಯಜಮಾನ. ಗೈಸ್ ಇವಾಗ ಶೂಸ್ ಹಾಕಿ ಕೂತ್ಕೊಂಡಿವಿ. ಟೈಮ್ 6:52, 7 ಗಂಟೆ ಸುಮಾರು ಆಗಿರ್ಬೋದು. ಇವಾಗ ಇಲ್ಲಿಂದ ಹೊರಗಡೆ ಮಾಡೋದ ಊಟ ಹೊರಗಡೆ ಎಲ್ಲಾದ್ರೂ ನೋಡ್ಬೇಕು. ಸಂಡೇ ಹಾಸ್ಟೆಲ್ ಏನದು ಜೀರಾ ರೈಸ್ ಯಾರು ತಿನ್ನಲ್ಲ, ಅಂದ್ರು ಮಾಡ್ತಾರೆ. ಉಪ್ಪು ಬೇರೆ ಇರಲ್ಲ.
ಅಂದ್ರೂ ತಿನ್ಬೇಕು ಅದಕ್ಕೆ ನಿಮಗೆ ಬೇಕಂದ್ರೆ ಟೇಸ್ಟ್ ಮಾಡುವಂದ್ರೆ ನಮ್ಮ ಹಾಸ್ಟೆಲ್ ಬಂದ್ರೆ ಫ್ರೀ ಊಟ ಕೊಡಿಸ್ತೀವಿ ನಾವು. ಹಾ ಮತ್ತೆ ನೀವು ಊಟನ ಮಾಡ್ಲಿಕ್ಕಿಲ್ಲ, ಹಾಸ್ಟೆಲ್ ನಿಲ್ಲಿಕ್ಕೆ ಅಲ್ಲ ಮತ್ತೆ ಯಾವ್ದು ಸಹ. ಅಷ್ಟು ಫೀಸ್ ಕೊಟ್ರು ಅಷ್ಟೇ ಇರೋದು. ಇಲ್ಲ ಗೈಸ್, ಅಂದ್ರು ದಿನಾಲು ನಾನ್ ವೆಜ್ ಇರುತ್ತೆ, ಅದೊಂದೇ ಒಳ್ಳೇದು. ಏನ್ ಒಳ್ಳೇದು ಸಾವು, ಕೋಳಿ ಬೈಯುದಿಲ್ಲ ಎಂತ ಇಲ್ಲ, ಕರ್ಮ. ಸುಕ್ಕ ಮಾಡ್ತಾರೆ, ಸುಕ್ಕ ನೀರ್ ಇರ್ತದೆ, ಇರೋದ್ರಲ್ಲಿ ಖುಷಿ ಪಡ್ಬೇಕಲ್ಲ. ಹಾಗಂತ ಹೇಳಿ ಅಷ್ಟೇ ಮಾಡಿ ಕೊಡೋದಾ? ಗೈಸ್ ಇವಾಗ ಹೋಗ್ತಿದೀವಿ, ಊಟ ಹೊರಗಡೆ ಮಾಡ್ಬೇಕಂತ ಹೇಳ್ತಾರೆ. ಸೊ ಹೊರಗಡೆ ಊಟ ಆಗುತ್ತಾ, ಅಲ್ಲಿಂದ ಸೀದಾ ನಮ್ಮ ಪ್ರಯಾಣ ಹಾಸ್ಟೆಲ್ ಕಡೆ. ಇಲ್ಲಿಂದ ಪಣಂಬೂರು ಸ್ವಲ್ಪ ಹತ್ರ ಇರ್ಬೋದಲ್ಲ? ಇಲ್ಲಿಂದ ಪಣಂಬೂರು ಹಾ, ಇಲ್ಲಿಂದ ಹತ್ರ ಗೈಸ್ ಪಣಂಬೂರು. ಈ ಬೀಚ್ ಇಂದ ಆ ಬೀಚ್ಗೆ ನಾವಿಲ್ಲಿ ಫಸ್ಟ್ ಟೈಮ್ ಅದ, ಯಾಕಂದ್ರೆ ಅದೇ ಲೈಟ್ ಹೌಸ್ ಅದು ನೋಡ್ಬೇಕಿತ್ತು ಫಸ್ಟ್ ಟೈಮ್. ಹಾ ಚೆನ್ನಾಗೈತಿ. 10 ರೂಪಾಯಿ ಕೊಟ್ರೆ ಲೈಟ್ ಹೌಸ್, 10 ರೂಪಾಯಿ ಫೀಸ್. ಚೆನ್ನಾಗೈತಿ ವ್ಯೂ. ಜಾಸ್ತಿ ಜನ ಏನಿರಲ್ಲ ಮೇಲ್ಗಡೆ ಹೋದ್ರು, ನೀವು ಫೋಟೋ ಎಲ್ಲ ತಕ್ಕೋಬಹುದು. ನಾವು ಒಂದಿಷ್ಟು ಫೋಟೋಗಳೆಲ್ಲ ತಕ್ಕೊಂಡ್ವಿ, ವಿಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ, ರೀಲ್ಸ್ ಎಲ್ಲ ಹೆಂಗ್ ಶೂಟ್ ಮಾಡ್ಬೇಕಿತ್ತೆಲ್ಲ ಮಾಡಿದ್ವಿ. ಚೆನ್ನಾಗಿತ್ತು. ವಿಸಿಟ್ ಮಾಡೋದಿದ್ರೆ ಮಾಡಿ. ನಾವು ಜಾಸ್ತಿ ಖರ್ಚು ಮಾಡಿ ವ್ಲಾಗ್ಸ್ ಎಲ್ಲ ಮಾಡಕ್ ಹೋಗಲ್ಲ, ಜಸ್ಟ್ 100, 200 ರೂಪಾಯಿ, 300 ರೂಪಾಯಿ ಲಾಸ್ಟ್, ಅಷ್ಟಲ್ಲಿ ವಿಡಿಯೋ ಎಲ್ಲ ಮಾಡಿ ಮುಗಿಸ್ತೀವಿ. ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಬಟ್ ಇನ್ನು ಸ್ವಲ್ಪ ಹುಡುಗರು ಇದ್ದಿದ್ರೆ ಸ್ವಲ್ಪ ಚೆನ್ನಾಗಿತ್ತು. ಏನ್ ಮಾಡಕ ನೋಡಿ. ಇವಾಗ ಬಸ್ ಹತ್ಕೊಂಡು ಬೀಚಿಂದ ನಮ್ಮ PVS ಸರ್ಕಲ್ಗೆ ಬಂದಾಯ್ತು. ಸೊ ಇಲ್ಲಿಂದ ಊಟ ಮಾಡೋಕ್ಕೆ ನಮ್ಮ ಫೇವ್ರೇಟ್ ರೆಸ್ಟೋರೆಂಟ್ ಸಾಲ್ವಾ. ನಾವು ಸಿಕ್ಕಾಪಟ್ಟೆ ಜಾಸ್ತಿ ಸಲ ಅಲ್ಲೇ ಹೋಗೋದು, ಯಾಕಂದರೆ ಅಲ್ಲಿ ತಗೊಳ್ಳೋದು ಒಂದೇ ಆರ್ಡ್ರ್ ನಾವು. ಕಾಂಬೋ ಆಫರ್ 110 ರೂಪಾಯಿದು, ಕಮ್ಮಿ ರೇಟಿಗೆ ಅದೇ ಬೆಸ್ಟ್ ಅನ್ಸುತ್ತೆ. ನಮ್ಗೆ 2 ಆಪ್ಷನ್ ಇತ್ತು, ಒಂದು ದೊಣ್ಣೆ ಬಿರಿಯಾನಿ, ಇನ್ನೊಂದು ಈ ಸಾಲ್ವಕ್ಕೆ. ದೊಣ್ಣೆ ಬಿರಿಯಾನಿ 170, ಇದು 100, 110 ಅದಕ್ಕಿದೆ ಬೆಸ್ಟ್ ಅಂತ ಇಲ್ಲಿ ಹೋಗ್ತೀವಿ. ಹೋದ್ಮೇಲೆ ಶಾಪ್ ತೋರಿಸ್ತೀವಿ ತುಂಬ. ಎಸ್, ನಮ್ಮ ಫೋಟೋಗ್ರಾಫರ್ ಹಾಸ್ಟ್ಲಿಗೆ ಹೋದ. ಇವಾಗ ನಾನು ಮತ್ತೆ ನಮ್ಮ ದೊಡ್ಡ ಮನುಷ್ಯರು ಬಂದಿದ್ದೀವಿ ಸಾಲ್ವಕ್ಕೆ. ಸೊ ಕಾಂಬೋ ಆರ್ಡರ್ ಮಾಡೈತಿ, ಬರುತ್ತೆ ಬಂದ ತೋರಿಸ್ತೀವಿ ಯಾವ ಕಾಂಬೋ ನಾವು ಕಮ್ಮಿ ರೇಟಿಗೆ ಯಾವ ತಗೊಳ್ತೀವಿ. ಎಸ್, ನಮ್ಮ ಆರ್ಡರ್ ಬಂತು. ಜೊತೆಗೆ ರೈಸ್, ಗಂಡ ಲೈಮ್. ಚೆನ್ನಾಗಿದೆ ಗೈಸ್, 110 ರೂಪಾಯಿಗೆ ವರ್ತ್ ಇಟ್. ಓಕೆ ಗೈಸ್, ಇವಾಗ ಊಟ ಆಯಿತು, ಈಗ ನಮ್ಮ ಪ್ರಯಾಣ ಹೊರಗಡೆ ಹೋಗ್ತಾ ಇದ್ದೀವಿ. ಈ ವಿಡಿಯೋ ಅಂದರೆ ಮೊದಲನೇ ಸಲ ಬೀಚಿಗೆ ಹೋದಾಗಿಂದ ಸ್ವಲ್ಪ ಎಂಟರ್ಟೈನ್ಮೆಂಟ್ ಕಮ್ಮಿ ಇತ್ತು ಅನ್ಸುತ್ತೆ, ಗೊತ್ತಿಲ್ಲ. ನಾವು ಪೂರ್ತಿ ಬ್ಲಾಗ್ ಎಡಿಟ್ ಮಾಡೋ ಟೈಮಲ್ಲಿ ಅದು ಗೊತ್ತಾಗೋದು. ಓಕೆ, ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಕತ್ತೀವಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಆಲಲ್ಲಿ ಇಡಿ. ಇನ್ನೂ ಇದೇ ರೀತಿ ಒಳ್ಳೊಳ್ಳೆ ಕಂಟೆಂಟ್ಗಳು ಬರ್ತಾ ಇರುತ್ತೆ. ಅವ್ರು ಕೊಡ್ತಾ ಇರ್ತಾರೆ, ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಆ್ಯಂಡ್ ಗೈಸ್, ಕೊನೆಯ ವಿಷಯ, ನಮ್ಮ ಏನು ಬ್ಲಾಗಿಂದು ಇಂಟ್ರೋ ಸ್ವಲ್ಪ ಚೇಂಜ್ ಮಾಡ್ಬೇಕಂತ ಅಂದ್ಕೊಂಡಿದ್ವಿ. ಹಲೋ ಗೈಸ್ ನಮಸ್ಕಾರ ಅಂತ ಹೇಳ್ತಿದ್ವಿ. ಸೊ ಇವಾಗ ಚೇಂಜ್ ಮಾಡಿ ನಮಸ್ಕಾರ ಅಂತ ಫಸ್ಟ್ ಸ್ಟಾರ್ಟ್ ಮಾಡಿ ನಮಸ್ಕಾರ ಗೈಸ್ ಅಂತ ಹೇಳ್ತೀವಿ. ಸ್ವಲ್ಪ ಕರೆಕ್ಷನ್ ಮಾಡ್ಕೋಬೇಕಿತ್ತು, ನಮಗೆ ಸ್ವಲ್ಪ ಆಡ್ ಅನಿಸ್ತು, ಅದಕ್ಕೆ ಚೇಂಜ್ ಮಾಡಿದ್ವಿ. ನೆಕ್ಸ್ಟ್ ಟೈಮ್
ನೆಕ್ಸ್ಟ್ ಬ್ಲಾಗಲ್ಲಿ ಹಂಗೆ ಸ್ಟಾರ್ಟ್ ಆಗುತ್ತೆ. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ.